स्वायत्त संस्थाओं को दुरुपयोग करके इस देश के लोगों का जो अधिकार है, अधिकार का हरण कर रहे हैं। मतों का चोरी हो रहा है। SIR के नाम पे बिहार में लाखों लोगों के जो लोग वोटर्स हैं उनको वोट नहीं डाले जैसा कर रहे हैं। ये प्रजाप्रभुत्व विरोधी नीति है। इससे पारदर्शिता खत्म हो जाता है और इससे सही मायने में सही चुनाव नहीं हो जाते हैं। इसके खिलाफ राहुल जी जो प्रतिभटना कर रहे हैं या लोगों को जागृत करने का काम कर रहे हैं, हम उनके साथ हैं। और ये पूरा पारदर्शक चुनाव होने का जो कार्यक्रम है, होने तक हमारी लड़ाई, हमारी संघर्ष जारी रहे। ಸರ್, ಈಗ ಬೀದರ್ನಲ್ಲಿ ಸೋಲಪುರ ಮತ್ತು ಚಂಡಕಾಪುರ ಅಂತ ಹೇಳಿ ಎರಡು ಗೋಶಾಲೆಗಳಿಗೆ ಅನುದಾನ ಕೊಟ್ಟಿದ್ರು ಸರ್, 50 ಲಕ್ಷ 50 ಲಕ್ಷ. ಬಟ್ ಸರ್ಕಾರದವರು ಇದು ಸೋಲಪುರ ಮತ್ತು ಚಂಡಕಾಪುರ ಎರಡು ಗೋಶಾಲೆದ 50 ಲಕ್ಷ ವಾಪಸ್ ತೆಗೆದುಕೊಂಡಿದ್ದಾರೆ. ಮತ್ತೊಂದು ಆದೇಶ ಈಗ ಚಂಡಕಾಪುರದಲ್ಲಿ ನೀವು ಮಾಡಿಲ್ಲ ಅಂತ ವಾಪಸ್ ತಗೊಂಡಿದ್ದಾರೆ. ಇಲ್ಲ ಸರ್ ಸ್ಥಳ ಗುರುತಿಸದೆ ಮತ್ತು ಸ್ಥಳ ಮೊದಲು ಒತ್ತುವರಿಯಾಗಿತ್ತು. ಆಯ್ತಪ್ಪ, ಈಗ ಇದ್ದಿದ್ದ ಗೋಶಾಲೆದಾಗ ಸರ್ ಗೋವು ಇದೆಯಾ? 3 ಈಗ ಆಲ್ರೆಡಿ ನಿಮ್ಮಲ್ಲಿ ಗೋಶಾಲೆಗಳು ಇದಾವೆ. ಒಂದಿದೆ ಸರ್, ಒಂದಿದೆ. ಎಲ್ಲಿದೆ? ಹೆಡ್ಗಾಪುರ ಇದೆ. ಅಲ್ಲ ಅಲ್ಲಿ ಎಮ್ಮೆಗಳಿಲ್ಲ, ಹಸುಗಳಿಲ್ಲ. 3 ಒಂದ್ಸಲ ಬಂದಿದ್ದು ಸರ್. ಪ್ರೈವೇಟ್ ಅಲ್ಲಿ ನಡೀತವೆ, ನಿಮ್ಮಲ್ಲಿ ನಡೆಯಂಗಿಲ್ಲ. ನಿಮ್ಗೆ ದುಡ್ಡು ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಏನ್ ಕಾರಣಕ್ಕೆ? ಈಗ ಜಾನುವಾರುಗಳು ನಾವು ಎಂತ ಜಾನುವಾರುಗಳನ್ನು ತಗೊಂಡ್ ಬರ್ತೀವಿ ಅಂದ್ರೆ ವಧಾಗಾರಗಳಿಗೆ ಹೋಗುವಂತ ಜಾನುವಾರುಗಳನ್ನ ಮತ್ತು ಪೊಲೀಸ್ ಕಸ್ಟಡಿ ಇರುವಂತ ಜಾನುವಾರುಗಳನ್ನ ನಾವು ಬಿಡ್ತೀವಿ ಸರ್. ಸೊ ಹೀಗಾಗಿ ಈಗ ಸದ್ಯದಲ್ಲಿ 2020 ಯಾವುದು ಇವತ್ತು ಬಿಡಿ ದನಗಳಿಗೆಲ್ಲ ಬರ್ತಾವಲ್ಲ, ರೋಡ್ ಮೇಲೆಲ್ಲ ಓಡಾಡ್ತಾವೆ. ಎಸ್ ಸರ್, ಅಂತವು ತಗೊಂಡು ಹೋಗ್ತಾ ಇದೀವಿ ಸರ್. ಈಗ ಮುನ್ಸಿಪಾಲಿಟಿ ಅವರು ನಾವು ಕೂಡಿಕೊಂಡು ಡ್ರೈವ್ ಮಾಡಿದೀವಿ ಸರ್. ಒಂದು 30 ಜಾನುವಾರುಗಳನ್ನ ನಾವು ಮೈಲಾರಿ ಮಲ್ಲನ ಗೋಶಾಲೆ ಮತ್ತು ಚಾಂಗ್ಲೇರ ದೇವಸ್ಥಾನದ ಗೋಶಾಲೆದಲ್ಲಿ ಬಿಟ್ಟಿದ್ದೀವಿ ಸರ್. ನೂರಾರು ಜಾನುವಾರುಗಳಿದಾವೆ. ನೂರಾರು ಇದ್ರು ಸುಮ್ಮನೆ ಅದಕ್ಕೆ ನಿಮ್ಗೆ ಏನು ಅದರಲ್ಲಿ ಪಾತ್ರನೇ ಇಲ್ಲ. ನೀವು ಸ್ಥಳೀಯ ಸಂಸ್ಥೆಗಳ ಜೊತೆಲಿ ಮುನ್ಸಿಪಾಲಿಟಿ ಒಂದು ಕೊಟ್ಟು ಮಾಡ್ತಾ ಇದೀವಿ ಸರ್. ಮಾಡಿದಲ್ಲಿ ರಿಸಲ್ಟ್ ತೋರಿಸ್ಬೇಕಲ್ಲಪ್ಪ. ಮಾಡಿದೀವಿ ಸರ್. ಈಗ ನಾವು 30 ಜಾನುವಾರುಗಳನ್ನ ಗೋಶಾಲೆಗೆ ಬಿಟ್ಟಿದ್ದೀವಿ ಸರ್. ಬೀದರ್ನಲ್ಲಿ ಬಸವ ಕಲ್ಯಾಣದಲ್ಲಿ ಟಮ್ ಮೂಲಕ ಮತ್ತು ಪ್ರಚಾರಗಳನ್ನ ಮಾಡಿ ರೋಡ್ಗಳಲ್ಲಿ ಜಾನುವಾರುಗಳನ್ನು ಸಂಚಾರಕ್ಕೆ ತೊಂದರೆ ಆಗುವಂತದ್ದು ನಮ್ಮ ಕಣ್ಣಲ್ಲೇ ನಾವು ನೋಡ್ತೀವಿ. ಟ್ರಾಫಿಕ್ ಅಲ್ಲಿ ಎಸ್, ಈ ಅಂಬೇಡ್ಕರ್ ಚೌಕ್ ಹತ್ರ ಇರ್ತವೆ, ಬಸವ ಚೌಕ್ ಹತ್ರ ಇರ್ತವೆ, ರಸ್ತೆಯಲ್ಲಿ ಇರ್ತವೆ. ಇಂಥವೆಲ್ಲ ಈ ಜಾನುವಾರುಗಳಿಗೆ ತೆಗೆದುಕೊಂಡು ಹೋಗಿ ಅದಕ್ಕೆ ಅಲ್ಲಿ ಹಾಕುವಂಥದ್ದೆಲ್ಲ ಮಾಡ್ತೀವಿ ಸರ್. ಮಾಡ್ತಾ ಇದ್ದೀವಿ. ಇಲ್ಲ, ನಿಮ್ಮ ಬರೀ 3 ಜಾನುವಾರುಗಳಿದೆ. 500 ಇರ್ಬೇಕು ಸರ್. ಅಲ್ಲಿ ಸ್ವಲ್ಪ ಸಮಸ್ಯೆ ಏನಂದ್ರೆ ಸರ್, ಅವು ಜಾನುವಾರುಗಳು ರೈತರ ಅಂದ್ರೆ ಅವ್ರಿಗೆ ಓನರ್ ಅದಾರ ಸರ್. ನಾವು ತೆಗೆದುಕೊಂಡು ಹೋಗಿ ಗೋಶಾಲೆಗೆ ಬಿಟ್ಟಾಗೆ ಮತ್ತೆ ಅವ್ರು ಬಂದು ಕ್ಲೈಮ್ ಮಾಡ್ಕೊಂಡು ವಾಪಸ್ ತಗೊಂಡು ಹೋಗ್ತಾ ಇದ್ದಾರೆ ಸರ್. ಅದಕ್ಕೆ ನೋಡಿ, ನಿಮ್ಮಲ್ಲಿ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ. ಸಭೆ ಮಾಡಿ ಓಡಾಡಿ. ಎಸ್ ಸರ್. ಮುಂದೆ ಮತ್ತೆ ನಮ್ಗೆ ಇವು ದನಗಳು ಅಲ್ಲಿ ಇಲ್ಲಿ ಕಾಣಿಸಿದ್ರೆ ಯು ವಿಲ್ ಬಿ ರೆಸ್ಪಾನ್ಸ್. ಎಸ್ ಸರ್, ನಾವು ಮುನ್ಸಿಪಾಲಿಟಿ ಕುಂತ್ಕೊಂಡು ಏನ್ ಮಾಡ್ತೀವಿ. ಗೊತ್ತಾಯ್ತಾ? ನಿಮ್ಮ ಮೊಬೈಲ್ಗೆ ಎಷ್ಟು ಬಾಕಿ ಇದೆ? 7 ಲಕ್ಷ ಬಾಕಿ ಇದೆ ಸರ್ 89 ಪ್ರಕರಣಗಳಿಗೆ. ಅದರದ್ದು ಈಗ ಅಮೌಂಟ್ ಈಗ ಜಸ್ಟ್ ರಿಲೀಸ್ ಮಾಡ್ತಿದ್ದಾರೆ ಸರ್. ಆಕ್ಚುಲಿ ಹೆಡ್ ಆಫೀಸ್ ಅಲ್ಲಿ ಆಲ್ರೆಡಿ ಯಾವ್ದಾದ್ರು ಪೆಂಡಿಂಗ್ ಇದೆಯಾ? ಈಗ ಟೋಟಲ್ ಒಂದು 80 ಪ್ರಕರಣಗಳಿದ್ದಾವೆ ಸರ್. ಅದೀಗ ರಿಲೀಸ್ ಮಾಡ್ತಿದ್ದಾರೆ ಸರ್. ಕೂಡಲೇ ನಾವು ಅದನ್ನು ಅದಂತೂ ಕೊಡ್ತೀವಿ. ಇವ್ರೇನು ಹಂದಿ ಆಗಲಿ, ಸೋಲಾರ್ ತಂತಿ ಬೆಲೆ ಇಲ್ಲದಕ್ಕೆ ಸಾಕಷ್ಟು ಕಬ್ಬುಗಳೆಲ್ಲ ನಾಶ ಮಾಡಿ ಬೆಳೆಗಳು ಕಬ್ಬುಗಳು ಏನೇನು ಮಾಡ್ತಾ ಇರ್ತಾರೆ. ರೈತರು ಸುಮಾರು 271 ಅರ್ಜಿಗಳು ಅರಣ್ಯ ಇಲಾಖೆಗೆ ಕೊಟ್ಟಿದ್ದಾರೆ ಸರ್. ನಿಮ್ಮ ಬಜೆಟ್ ಅದು 2,50,000 ರೂಪಾಯಿ. ನಮ್ದು ಒಂದೇ ಕಾನ್ಸ್ಟಿಟ್ಯೂನ್ಸಿಲಿಂದ 271 ಅರ್ಜಿ ಇದೆ ಸರ್. ಪರಿಹಾರಕ್ಕೆ ಯಾವುದೇ ದುಡ್ಡಿನ ಕೊರತೆ ಇಲ್ಲ. ನಿಮ್ಗೆ ಎಷ್ಟು ನೋಡಿ, ಒಂದು ನಿಮಿಷ. ಬೆಂಗಳೂರು ಚಿಮ್ಕೋಡ್ ಅವರೇ, ಅದ್ರ ಬಗ್ಗೆ ನಾನು ಈಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಯಾರು ಗೊಂದಲ ಏನೋ ಹೇಳ್ಬೇಕಾ? ತಯಾರಿ ಮಾಡ್ತೀರಿ ಅಂತ ಕೇಳಿದ್ರೆ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ಬೋದು.